ಎವಿ ಕುಟುಂಬದಲ್ಲಿ ದೇವರು ಮಾಡಿದಂಥ ಅದ್ಭುತ ಶುಭ ಕಾರ್ಯಗಳನ್ನು ನೆನೆಸಿಕೊಳ್ಳುತ್ತಾ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ದೇವ, ವಂದನೆ ಸ್ವಾಮಿ. ಅಪ್ಪ, ಇದೊಂದು ಹೊಸ ವರ್ಷದ ಹೊಸ ದಿನದಂದು ನಿನ್ನ ಪ್ರಿಯ ಮಗನ ಎವಿಗಾಗಿ, ಹೆಂಡತಿಗಾಗಿ, ಅವರಿಬ್ಬರನ್ನು ಪ್ರೀತಿಸಿಕೊಟ್ಟಂತ ಮಗುವಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ ತಂದೆ. ಸತ್ಯವೇದದಲ್ಲಿ ನೋಡ್ತಾ ಇದ್ದೇವೆ, ಗರ್ಭಫಲವು ಯೆಹೋವನು ಕೊಡುವ ಬಹುಮಾನವೇ ಎಂದು ನಿನ್ನ ವಾಕ್ಯ ಹೇಳ್ತಾ ಇದೆಯಪ್ಪ. ಆ ಬಹುಮಾನವನ್ನು ಕೊಟ್ಟು ಅಪ್ಪ ಇಷ್ಟು ವರ್ಷಗಳು ಮಗಳನ್ನು ನೀನು ಕಾಯ್ದು ಕಾಪಾಡಿದ್ದೇವ, ನಿನಗೆ ಸ್ತೋತ್ರ. ಅಯ್ಯೋ, ಮತ್ತೆ ಈ ಒಂದು ಲೋಕದ ರೀತಿಯಲ್ಲಿ ನಾವು ನೋಡುವಾಗ ಮಗುವಿನ ಹುಟ್ಟಿದ ಕೂದಲನ್ನು ತೆಗೆಸುವಂತಹ ಒಂದು ಪದ್ಧತಿಯಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಮಗುವನ್ನು ಕೂದಲು ತೆಗೆಯುವಾಗ ಮಗುವನ್ನು ಮುಟ್ಟು ಆಶೀರ್ವದಿಸು. ಮಗು ಬೆಳೆಯುವ ಪ್ರತಿದಿನ ಪ್ರತಿ ಕ್ಷಣವೂ ಕೂಡ ಅಪ್ಪ ನಿನ್ನ ವಾಕ್ಯದ ಭಯಭಕ್ತಿಯನ್ನು ಬೆಳೆಯುವಂತೆ ಸಹಾಯ ಮಾಡುತ್ತದೆ. ಮಗುವನ್ನು ಬೆಳೆಸುವಲ್ಲಿ ಬೇಕಾದಂತಹ ಜ್ಞಾನ ವಿವೇಕವನ್ನು ತಂದೆ ತಾಯಿಗಳಿಗೆ ದಯಪಾಲಿಸು. ಮತ್ತು ಸಭೆಯಲ್ಲಿ ಕೂಡ ಮಗಳು ನಿನ್ನ ಮಗಳಾಗಿ, ನಿನ್ನ ಸಾಕ್ಷಿ ಮಗಳಾಗಿ ಬೆಳೆಯುವಂತೆ ಸಹಾಯ ಮಾಡಪ್ಪ. ನಿನ್ನ ಜೀವಮಾನವೆಲ್ಲವೂ ಕೂಡ ನಿನಗಾಗಿ ಜೀವಿಸುವಂತೆ. ಮತ್ತಾಯ ಸುವಾರ್ತೆ 6:33 ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರ ಈ ಕುಟುಂಬವು ದೇವ ನಿನ್ನ ರಾಜ್ಯಕ್ಕಾಗಿ, ನೀತಿಗಾಗಿ ಮೊದಲು ತವಕ ಪಡುವುದಾದರೆ ಬೇಕಾದದೆಲ್ಲವೂ ಸಿಗುವುದೇನು ನಿನ್ನ ವಾಕ್ಯ ಹೇಳ್ತಾ ಇದೆಯಪ್ಪ. ಈ ಮಕ್ಕಳ ಮನೋಕೋರಿಕೆಗಳು ನೆರವೇರಿಸು. ಕುಟುಂಬದಲ್ಲಿ ಶಾಂತಿ ಸಮಾಧಾನ ಕೊಡು, ಸಂತೋಷ ಕೊಟ್ಟು ನಡೆಸಿ ಅಪ್ಪ. ಈ ಮಗು ನಿನ್ನ ಮಗುವಾಗಿ, ನಿನ್ನ ಸಾಕ್ಷಿ ಮಗಳಾಗಿ ಬೆಳೆಯುವಂತೆ ಸಹಾಯ ಮಾಡಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ.